ಮರಣವು ನಿಮ್ಮ ಕಾಲುಗಳಿಂದ ಪ್ರಾರಂಭವಾಗುತ್ತದೆ. ಈ 3 ವಸ್ತುಗಳನ್ನು ಇಂದಿನಿಂದಲೇ ತಿನ್ನಲು ಪ್ರಾರಂಭಿಸಿ. ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಮರಣವು ಕಾಲುಗಳಿಂದ ಪ್ರಾರಂಭವಾಗುತ್ತದೆ ಎಂಬ ಮಾತನ್ನು ಕೇಳಿದ್ದೀರಾ? ಮೊದಲ ಬಾರಿಗೆ ಕೇಳಿದಾಗ ಈ ಮಾತು ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು. ಆದರೆ ಇದರಲ್ಲಿ ಆಳವಾಗಿ ಯೋಚಿಸಿದರೆ ಬಹಳ ದೊಡ್ಡ ಸತ್ಯವೂ ಅಡಗಿದೆ. ಜಪಾನಿನಲ್ಲಿ ಒಂದು ಪ್ರಸಿದ್ಧ ಗಾದೆ ಇದೆ, ಡೆತ್ ಬಿಗಿನ್ಸ್ ಇನ್ ದ ಲೆಗ್ಸ್. ಮತ್ತು ಚೀನಾದಲ್ಲೂ ಸಹ ಇದೇ ರೀತಿಯಲ್ಲಿ ಹೇಳುತ್ತಾರೆ, ಆಸ್ ಪೀಪಲ್ ಏಜ್ ದೇರ್ ಲೆಗ್ಸ್ ಏಜ್ ಫಸ್ಟ್. ನಮ್ಮ ಸ್ವಂತ ಭಾರತದಲ್ಲಿ, ವಿಶೇಷವಾಗಿ ಆಯುರ್ವೇದದಲ್ಲಿ ಈ ನಂಬಿಕೆ ಇದೆ. ವಯಸ್ಸು ಹೆಚ್ಚಾದಂತೆ ದೇಹದಲ್ಲಿ ವಾತ ದೋಷವು ಪ್ರಬಲವಾಗುತ್ತದೆ. ಇದೇ ಸಮಯದಲ್ಲಿ ದೇಹದಲ್ಲಿ ಶುಷ್ಕತೆ, ಅಕ್ಕಡತೆ ಮತ್ತು ಸ್ನಾಯುಗಳಲ್ಲಿ ಹಿಡಿತ ಹೆಚ್ಚಾಗುತ್ತದೆ. ಮತ್ತು ಇದೆಲ್ಲವೂ ಮೊದಲು ಪರಿಣಾಮ ಬೀರುತ್ತದೆ ನಮ್ಮ ಕಾಲುಗಳ ಮೇಲೆ. ಕಾಲುಗಳು ದುರ್ಬಲವಾಗಲು ಪ್ರಾರಂಭವಾದಂತೆ ಕೇವಲ ನಡೆಯುವುದು ಮತ್ತು ಸಂಚರಿಸುವುದರಲ್ಲಿ ತೊಂದರೆ ಆಗುವುದಲ್ಲದೆ ಜೀವನದ ಸಮತೋಲನವು ತೂಗುವಂತಾಗುತ್ತದೆ. ಈಗ ಯೋಚಿಸಿ, ನೀವು 60 ವಯಸ್ಸನ್ನು ದಾಟಿದ್ದರೆ ಅಥವಾ ನಿಮ್ಮ ಪೋಷಕರು ಈ ವಯಸ್ಸಿನ ವರ್ಗಕ್ಕೆ ಸೇರಿದವರಾಗಿದ್ದರೆ ಮತ್ತು ರಾತ್ರಿ ಸಮಯದಲ್ಲಿ ಅಥವಾ ಸ್ವಲ್ಪ ಸಮಯ ನಡೆದ ನಂತರ ಅವರ ಕಾಲುಗಳಲ್ಲಿ ಅಕ್ಕಡತೆ, ಹಿಡಿತ ಅಥವಾ ಕ್ರ್ಯಾಂಪ್ಸ್ ಬರುತ್ತಿದ್ದರೆ ಇದು ಯಾವುದೇ ಸಾಮಾನ್ಯ ದೌರ್ಬಲ್ಯದ ಸಂಕೇತವಲ್ಲದಿರಬಹುದು. ಬದಲಾಗಿ ಇದು ಒಂದು ಗಂಭೀರ ಎಚ್ಚರಿಕೆಯಾಗಿದೆ. ದೇಹದ ಆಂತರಿಕ ಅಸಮತೋಲನದ ಬಗ್ಗೆ ನಮಗೆ ಸಂಕೇತ ನೀಡುತ್ತದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಇದೇ ವಿಷಯದ ಮೇಲೆ ಆಧಾರಿತವಾಗಿದೆ. ಹಿರಿಯರಲ್ಲಿ ಸ್ನಾಯು ಕ್ರ್ಯಾಂಪ್ಸ್ ಏಕೆ ಹೆಚ್ಚುತ್ತಿವೆ? ಇದರ ಚಿಕಿತ್ಸೆ ಸಾಧ್ಯವೇ? ಮತ್ತು ಯಾವ ಆ 3 ವಿಶೇಷ ಆಹಾರಗಳು ಸ್ನಾಯು ಕ್ರ್ಯಾಂಪ್ಸ್ನಿಂದ ರಾಹತಿ ನೀಡುವಲ್ಲಿ ಸಹಾಯ ಮಾಡಬಲ್ಲವು ಮತ್ತು ಕಾಲುಗಳನ್ನು ಮತ್ತೆ ಬಲಿಷ್ಠಗೊಳಿಸಬಲ್ಲವು? ಈ ಮಾಹಿತಿ ಪ್ರತಿಯೊಬ್ಬರಿಗೂ ಅತ್ಯಂತ ಮುಖ್ಯವಾಗಿದೆ. ಅವರು ತಮ್ಮ ಅಥವಾ ತಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಬಗ್ಗೆ ಸಜಾಗರಾಗಿದ್ದಾರೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ನಾವು ಇಂದು ತಿಳಿದುಕೊಳ್ಳುವುದು ನಮಗೆ ಮಾತ್ರವಲ್ಲದೆ ನಮ್ಮ ಕುಟುಂಬಕ್ಕೂ ಜೀವನ ಬದಲಾಯಿಸುವಂತದ್ದು ಆಗಿರಬಹುದು. ಕಾಲುಗಳಲ್ಲಿ ಕ್ರ್ಯಾಂಪ್ಸ್ ಒಂದು ಗಂಭೀರ ಎಚ್ಚರಿಕೆ. ನೀವು ಯೋಚನೆ ಮಾಡುತ್ತಿರಬಹುದು, ಕೇವಲ ಒಂದು ಸಾಮಾನ್ಯ ಕಾಲಿನ ಹಿಡಿತ ಮತ್ತು ಮರಣದ ನಡುವೆ ಏನು ಸಂಬಂಧ ಇರಬಹುದು? ಆದರೆ ಗಮನಿಸಿ, ಕ್ರ್ಯಾಂಪ್ಸ್ ಯಾವುದೇ ನೇರ ಅಪಾಯವಲ್ಲ. ಆದರೆ ಇದು ನಿಮ್ಮ ದೇಹದಿಂದ ಒಂದು ಅಲಾರಾಮ್ ಆಗಿದೆ. ಇದು ಒಂದು ಸಂಕೇತವಾಗಿದೆ. ದೇಹದ ಒಳಗೆ ಏನೋ ತೊಂದರೆ ನಡೆಯುತ್ತಿದೆ ಎಂದು. ಸಮಯಕ್ಕೆ ಸರಿಪಡಿಸದಿದ್ದರೆ ಇದು ಪ್ರಾಣಾಂತಿಕವೂ ಆಗಬಹುದು. ಬನ್ನಿ ಇದಕ್ಕೆ ಉದಾಹರಣೆ ತೆಗೆದುಕೊಳ್ಳೋಣ. ಪ್ಯಾಡ್ ಅಂದರೆ ಪೆರಿಪೆರಲ್ ಆರ್ಟರಿ ಡಿಸೀಸ್. ಈ ರೋಗದಲ್ಲಿ ದೇಹದ ರಕ್ತನಾಳಗಳು ಸಂಕುಚಿತವಾಗುತ್ತವೆ ಮತ್ತು ಇದರಿಂದ ಕಾಲುಗಳಲ್ಲಿ ರಕ್ತ ಪ್ರವಾಹವು ಅಡಚಣೆಯಾಗುತ್ತದೆ. ಪರಿಣಾಮವಾಗಿ ಸ್ವಲ್ಪ ದೂರ ನಡೆದ ನಂತರವೇ ಕಾಲುಗಳಲ್ಲಿ ಕ್ರ್ಯಾಂಪ್ಸ್, ಭಾರೀತನ ಮತ್ತು ನೋವು ಅನುಭವವಾಗುತ್ತದೆ. ಒಂದು ಸಂಶೋಧನೆಯ ಪ್ರಕಾರ ಪ್ಯಾಡ್ನಿಂದ ಬಳಲುತ್ತಿರುವ 15-30% ಜನರು ನಂತರ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ನಂತಹ ರೋಗಗಳಿಂದ ಮರಣಕ್ಕೆ ತುತ್ತಾಗುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಲೆಗ್ ಕ್ರ್ಯಾಂಪ್ಸ್ ಅನ್ನು ಎಂದಿಗೂ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಒಂದು ಸಂಶೋಧನೆ ಹೇಳುತ್ತದೆ, 60 ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿ 3 ಜನರಲ್ಲಿ ಒಬ್ಬರಿಗೆ ನಿಯಮಿತವಾಗಿ ಲೆಗ್ ಕ್ರ್ಯಾಂಪ್ಸ್ ಸಮಸ್ಯೆ ಇದೆ. ಇವುಗಳಲ್ಲಿ ಹೆಚ್ಚಿನ ಕೇಸುಗಳು ರಾತ್ರಿ ಸಮಯದಲ್ಲಿ ಸಂಭವಿಸುತ್ತವೆ. ಅವುಗಳನ್ನು ನಾಕ್ಟರ್ನಲ್ ಲೆಗ್ ಕ್ರ್ಯಾಂಪ್ಸ್ ಎಂದು ಕರೆಯುತ್ತಾರೆ. ಕಲ್ಪಿಸಿಕೊಳ್ಳಿ, ನೀವು ಆಳವಾದ ನಿದ್ರೆಯಲ್ಲಿದ್ದೀರಿ ಮತ್ತು ಹಠಾತ್ ಆಗಿ ನಿಮ್ಮ ಕಾಲುಗಳ ಸ್ನಾಯುಗಳಲ್ಲಿ, ವಿಶೇಷವಾಗಿ ಕಾಫ್ ಸ್ನಾಯು ಅಥವಾ ಅಡಿಭಾಗದಲ್ಲಿ ಅತ್ಯಂತ ತೀವ್ರ ಹಿಡಿತ ಅಥವಾ ನೋವು ಸಂಭವಿಸುತ್ತದೆ. ನಿದ್ರೆ ತಪ್ಪುತ್ತದೆ. ಈ ನೋವು ಕೆಲವೊಮ್ಮೆ 10-15 ನಿಮಿಷಗಳವರೆಗೆ ಉಳಿದಿರಬಹುದು. ಇದು ಯಾವುದೇ ವ್ಯಕ್ತಿಯ ನಿದ್ರೆ, ಆರೋಗ್ಯ ಮತ್ತು ಮಾನಸಿಕ ಶಾಂತಿ 3ರ ಮೇಲೂ ಪರಿಣಾಮ ಬೀರುತ್ತದೆ. ಈಗ ಅತ್ಯಂತ ಮುಖ್ಯ ಪ್ರಶ್ನೆ, ಇದು ಏಕೆ ಸಂಭವಿಸುತ್ತದೆ? ಇದರ ಉತ್ತರ ನಮ್ಮ ದೇಹದ ಆಂತರಿಕ ಕ್ರಿಯಾ ಪ್ರಕ್ರಿಯೆಗಳಲ್ಲಿ ಅಡಗಿದೆ.
ಮೊದಲ ಕಾರಣ ಖನಿಜಗಳ ಅಸಮತೋಲನ. ನಮ್ಮ ದೇಹದಲ್ಲಿ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂನಂತಹ ಖನಿಜಗಳ ಸಮತೋಲನ ಅತ್ಯಂತ ಮುಖ್ಯವಾಗಿದೆ. ಇವುಗಳ ಕೊರತೆಯಾದರೆ ನರಗಳು ಮತ್ತು ಸ್ನಾಯುಗಳ ನಡುವಿನ ಸಂವಹನ ವ್ಯವಸ್ಥೆಯು ಗೊಂದಲಕ್ಕೀಡಾಗುತ್ತದೆ. ಇದರಿಂದ ಕ್ರ್ಯಾಂಪ್ಸ್ ಬರುವ ಸಂಭವ ಹೆಚ್ಚಾಗುತ್ತದೆ. ಎರಡನೇ ಕಾರಣ ನಿಧಾನ ರಕ್ತ ಪ್ರವಾಹ. ವಯಸ್ಸು ಹೆಚ್ಚಾದಂತೆ ನಮ್ಮ ಧಮನಿಗಳು ಕಠಿಣವಾಗುತ್ತವೆ. ಇದರಿಂದ ರಕ್ತ ಪ್ರವಾಹವು ನಿಧಾನವಾಗುತ್ತದೆ ಮತ್ತು ಸ್ನಾಯುಗಳಿಗೆ ಅಗತ್ಯ ಪೋಷಣೆ ಮತ್ತು ಆಮ್ಲಜನಕವು ತಲುಪುವುದಿಲ್ಲ. ಪರಿಣಾಮವಾಗಿ ಕಾಲುಗಳಲ್ಲಿ ಅಕ್ಕಡತೆ ಮತ್ತು ಹಿಡಿತ ಸಂಭವಿಸುತ್ತದೆ. ಮೂರನೇ ಕಾರಣ ನರ ಅಸಮರ್ಥತೆ. ಡಯಾಬಿಟಿಸ್ ಅಥವಾ ಇತರ ಕಾರಣಗಳಿಂದ ನರ ವ್ಯವಸ್ಥೆಯು ದುರ್ಬಲವಾಗಬಹುದು. ಇದರಿಂದ ದೇಹದ ಸಂವೇದನಶೀಲತೆಯು ಪ್ರಭಾವಿತವಾಗುತ್ತದೆ ಮತ್ತು ಕ್ರ್ಯಾಂಪ್ಸ್ ಹೆಚ್ಚು ಸಾಮಾನ್ಯವಾಗುತ್ತವೆ. ನಾಲ್ಕನೇ ಕಾರಣ ಕೆಲವು ಔಷಧಿಗಳ ಪ್ರಭಾವ. ಡಯೋರಿಟಿಕ್ಸ್ ಅಂದರೆ ಮೂತ್ರ ತರುವ ಔಷಧಿಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಔಷಧಿಗಳು ಅಥವಾ ರಕ್ತದೊತ್ತಡ ನಿಯಂತ್ರಿಸುವ ಕೆಲವು ಔಷಧಿಗಳು ದೇಹದಲ್ಲಿ ಖನಿಜಗಳ ಕೊರತೆಯನ್ನು ಉಂಟು ಮಾಡಬಹುದು ಮತ್ತು ಕ್ರ್ಯಾಂಪ್ಸ್ಗೆ ಜನ್ಮ ನೀಡಬಹುದು. ಈಗ ನಮಗೆ ಇದರ ಕಾರಣಗಳ ತಿಳುವಳಿಕೆ ಇದ್ದರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಮುಂದುವರಿಯೋಣ ಪರಿಹಾರದ ಕಡೆಗೆ. ಮನೆಯಲ್ಲೇ ಮತ್ತು ಪರಿಣಾಮಕಾರಿ ಉಪಾಯಗಳು. ನೀವು ಇಂದಿನಿಂದಲೇ ಪ್ರಾರಂಭಿಸಬಹುದು. ಈ ಸಮಸ್ಯೆಯನ್ನು ದೂರಗೊಳಿಸಲು ನೀವು ಯಾವುದೇ ದೊಡ್ಡ ಆಸ್ಪತ್ರೆಗೆ ಹೋಗುವ ಅಗತ್ಯವಿಲ್ಲ. ಕೆಲವು ಸರಳ ಮನೆಯ ಉಪಾಯಗಳು ಮತ್ತು ಜೀವನ ಶೈಲಿಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಈ ಸಮಸ್ಯೆಯನ್ನು ತುಂಬಾ ಹತೋಟಿಯಲ್ಲಿ ಇಡಬಹುದು. ದೈನಂದಿನ ಹಗೂರವಾದ ವ್ಯಾಯಾಮ, ವಿಶೇಷವಾಗಿ ಲೆಗ್ ಸ್ಟ್ರೆಚಿಂಗ್ ವ್ಯಾಯಾಮಗಳು ದೇಹದ ನರಗಳನ್ನು ಸಕ್ರಿಯಗೊಳಿಸುತ್ತವೆ. ಬೆಚ್ಚಗಿನ ನೀರಿನಲ್ಲಿ ಕಾಲುಗಳನ್ನು ಮುಳುಗಿಸುವುದು ರಕ್ತ ಸಂಚಾರವನ್ನು ವೇಗಗೊಳಿಸುತ್ತದೆ ಮತ್ತು ಸ್ನಾಯುಗಳಿಗೆ ರಿಲೀಫ್ ನೀಡುತ್ತದೆ. ಮಲಗುವ ಮುನ್ನ ಎಣ್ಣೆ ಮಸಾಜ್, ವಿಶೇಷವಾಗಿ ಸಾಸುವೆ ಅಥವಾ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ನರಗಳಿಗೆ ಆರಾಮ ಸಿಗುತ್ತದೆ. ಟಾಪ್ 3 ಆಹಾರಗಳು ನಿಮ್ಮ ಕಾಲುಗಳನ್ನು ಕಬ್ಬಿಣದಂತೆ ಬಲಿಷ್ಠಗೊಳಿಸಬಹುದು. ಈಗ ತಿಳಿದುಕೊಳ್ಳೋಣ ಆ 3 ಪವರ್ಫುಲ್ ಆಹಾರಗಳ ಬಗ್ಗೆ. ನೀವು ಅವುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡರೆ ಸ್ನಾಯು ಕ್ರ್ಯಾಂಪ್ಸ್ನಿಂದ ರಾಹತಿ ಸಿಗುವುದು ನಿಶ್ಚಿತ. 1. ಬಾಳೆಹಣ್ಣು, ಬನಾನಾ. ಪೊಟ್ಯಾಸಿಯಂನ ಅತ್ಯುತ್ತಮ ಮೂಲ. ಇದು ಸ್ನಾಯುಗಳ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಹಠಾತ್ ಆಗಿ ಸಂಭವಿಸುವ ಹಿಡಿತವನ್ನು ತಡೆಯುತ್ತದೆ. 2. ಅಗಸೆ ಬೀಜಗಳು, ಫ್ಲಾಕ್ಸ್ ಸೀಡ್ಸ್. ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಮತ್ತು ಮ್ಯಾಗ್ನೀಸಿಯಂನಿಂದ ತುಂಬಿದೆ. ಇದು ಊತವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ. 3. ಸೋಂಪು ಅಥವಾ ಸೋಂಪು ನೀರು. ಇದು ಕೇವಲ ಪಚನಕ್ಕೆ ಸಹಾಯ ಮಾಡುವುದಲ್ಲದೆ ಆಯುರ್ವೇದದ ಪ್ರಕಾರ ವಾತ ದೋಷವನ್ನು ನಿಯಂತ್ರಿಸುತ್ತದೆ. ಇದು ಕ್ರ್ಯಾಂಪ್ಸ್ನ ಪ್ರಮುಖ ಕಾರಣವಾಗಿದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಅಥವಾ ನಿಮಗೆ ಸಾಮಾನ್ಯವಾಗಿ ಕಾಲುಗಳಲ್ಲಿ ಕ್ರ್ಯಾಂಪ್ಸ್ ಬರುತ್ತಿದ್ದರೆ, ವಿಶೇಷವಾಗಿ ರಾತ್ರಿ ಸಮಯದಲ್ಲಿ, ಅಂತವರು ಮೊದಲು ಗಮನ ಹರಿಸಬೇಕು ಅವರ ಕೆಲವು ಅಭ್ಯಾಸಗಳ ಮೇಲೆ. ಹಲವು ಬಾರಿ ರೋಗವನ್ನು ಸರಿಪಡಿಸುವುದಕ್ಕಿಂತ ಸರಳವಾಗಿರುವುದು ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ತರುವುದು. ಮೊದಲ ಅಭ್ಯಾಸ, ಮಲಗುವ ಮುನ್ನ ಹಗೂರ ಸ್ಟ್ರೆಚಿಂಗ್, ವಿಶೇಷವಾಗಿ ಪಿಂಡಲಿಗಳು ಮತ್ತು ತೊಡೆಯ ಹಿಂಭಾಗದ ಭಾಗ, ಕಾಫ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಸ್ನಾಯುಗಳು. ಸ್ಟ್ರೆಚಿಂಗ್ನಿಂದ ಸ್ನಾಯುಗಳಿಗೆ ಬಹಳ ಆರಾಮ ಸಿಗುತ್ತದೆ. ನೀವು ಅವುಗಳನ್ನು ಸ್ಟ್ರೆಚ್ ಮಾಡಿದಾಗ ಈ ಸ್ನಾಯುಗಳು ಶಾಂತವಾಗುತ್ತವೆ, ಲಚೀಲವಾಗುತ್ತವೆ ಮತ್ತು ಹಠಾತ್ ಸಂಭವಿಸುವ ಹಿಡಿತದಿಂದ ರಕ್ಷಣೆಯಾಗುತ್ತದೆ. ನಂತರ ಇನ್ನೊಂದು ಉಪಾಯ, ಬೆಚ್ಚಗಿನ ಎಣ್ಣೆ ಮಸಾಜ್ ಮಾಡುವುದು. ಎಳ್ಳಿನ ಎಣ್ಣೆ, ಆಲಿವ್ ಎಣ್ಣೆ ಅಥವಾ ದೇಸಿ ತುಪ್ಪವನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಮಸಾಜ್ನಲ್ಲಿ ಬಳಸಿದಾಗ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತವೆ. ರಕ್ತ ಪ್ರವಾಹ ಸುಧಾರಿಸುವುದು, ಅಂದರೆ ಸ್ನಾಯುಗಳಿಗೆ ಅಗತ್ಯ ಪೋಷಣೆ ಮತ್ತು ಆಮ್ಲಜನಕವು ಉತ್ತಮವಾಗಿ ತಲುಪುತ್ತದೆ. ಇದರಿಂದ ಕಾಲುಗಳ ಅಕ್ಕಡತೆಯು ತುಂಬಾ ಕಡಿಮೆಯಾಗುತ್ತದೆ. 3ನೇ ಅಭ್ಯಾಸ,
ನಿರಂತರ ಕುಳಿತುಕೊಳ್ಳುವುದನ್ನು ತಪ್ಪಿಸುವುದು. ದಿನದಲ್ಲಿ ಹಲವು ಬಾರಿ ಸ್ವಲ್ಪ ಸ್ವಲ್ಪ ನಡೆಯುವುದು ಅತ್ಯಂತ ಮುಖ್ಯವಾಗಿದೆ. ನೀವು ಯೋಚಿಸಬಹುದು, ನಾವು ಎಲ್ಲಿಯೂ ಹೊರಗೆ ಹೋಗುವುದಿಲ್ಲ, ಆದರೆ ಅದರ ಅರ್ಥ ದೇಹವನ್ನು ಸ್ಥಿರಗೊಳಿಸುವುದಲ್ಲ. ಕೇವಲ ಪ್ರತಿ 1.5 ಗಂಟೆಗೆ ಎದ್ದು 5 ರಿಂದ 10 ನಿಮಿಷಗಳ ಕಾಲ ನಿಧಾನವಾಗಿ ನಡೆಯಿರಿ. ಮನೆಯಲ್ಲೇ ಆದರೂ ಸರಿ. ಈ ಸಣ್ಣ ಕ್ರಿಯೆ ನಿಮ್ಮ ಕಾಲುಗಳಲ್ಲಿ ರಕ್ತ ಸಂಚಾರವನ್ನು ಸಕ್ರಿಯವಾಗಿಸುತ್ತದೆ. ಇದರಿಂದ ಸ್ನಾಯುಗಳು ತಾಜಾ ಆಗಿರುತ್ತವೆ ಮತ್ತು ಕ್ರ್ಯಾಂಪ್ಸ್ನ ಸಂಭವ ಬಹಳ ಕಡಿಮೆಯಾಗುತ್ತದೆ. 4ನೇ ಸಲಹೆ, ಹಲವು ಬಾರಿ ಜನರು ನಿರ್ಲಕ್ಷಿಸುತ್ತಾರೆ. ಸಾಕಷ್ಟು ನೀರು ಕುಡಿಯುವುದು. ನೀರಿನ ಕೊರತೆ ಅಂದರೆ ದೇಹದ ನಿರ್ಜಲೀಕರಣ, ಡಿಹೈಡ್ರೇಷನ್ ಸಹ ಸ್ನಾಯುಗಳಲ್ಲಿ ಹಿಡಿತದ ದೊಡ್ಡ ಕಾರಣವಾಗಿದೆ. ದಿನದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕುಡಿಯುತ್ತಾ ಇರಿ. ನಿಮ್ಮ ದೇಹದ ಶಕ್ತಿಯನ್ನು ಕಾಪಾಡುವುದು ಮಾತ್ರವಲ್ಲದೆ ಸ್ನಾಯುಗಳ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತದೆ. ಮತ್ತು 5ನೇ ಅಂಶ, ಔಷಧಿಗಳ ಪರಿಶೀಲನೆ. ನೀವು ಅಥವಾ ನಿಮ್ಮ ಕುಟುಂಬದ ಹಿರಿಯರು ಹೈ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಅಥವಾ ಮೂತ್ರ ತರುವ ಔಷಧಿಗಳನ್ನು ಬಳಸುತ್ತಿದ್ದರೆ ವೈದ್ಯರಿಂದ ಒಮ್ಮೆ ಕೇಳಿ. ಈ ಔಷಧಿಗಳ ಕಾರಣದಿಂದ ಸ್ನಾಯುಗಳಲ್ಲಿ ಕ್ರ್ಯಾಂಪ್ಸ್ ಸಂಭವಿಸುತ್ತಿದೆಯೇ? ಏಕೆಂದರೆ ಕೆಲವು ಔಷಧಿಗಳು ದೇಹದ ಖನಿಜಗಳನ್ನು ಅಸಮತೋಲನಗೊಳಿಸುತ್ತವೆ. ಇದರಿಂದ ಈ ಸಮಸ್ಯೆ ಉದ್ಭವಿಸುತ್ತದೆ. ಅದು ಆಗಿದ್ದರೆ ವೈದ್ಯರ ಸಲಹೆಯಿಂದ ಈ ಔಷಧಿಗಳನ್ನು ಬದಲಾಯಿಸಬಹುದು. ಗಮನಿಸಿ, ಕೆಲವು ಕೇಸುಗಳು ಅಂತವೂ ಇರಬಹುದು. ಅಲ್ಲಿ ಸ್ನಾಯುಗಳಲ್ಲಿ ನಿರಂತರ ಅಥವಾ ತೀವ್ರ ಕ್ರ್ಯಾಂಪ್ಸ್ ಯಾವುದೋ ಆಳವಾದ ರೋಗದ ಸಂಕೇತವಾಗಿರಬಹುದು. ಉದಾಹರಣೆಗೆ ನರಹಾನಿ ಅಥವಾ ರಕ್ತ ಸಂಚಾರ ಸಂಬಂಧಿತ ಅಸ್ವಸ್ಥತೆ. ಅಂತಹ ಸಂದರ್ಭದಲ್ಲಿ ತಡ ಮಾಡದೆ ವೈದ್ಯರಿಂದ ವೈದ್ಯಕೀಯ ಪರೀಕ್ಷೆ ಮಾಡಿಸುವುದು ಅನಿವಾರ್ಯವಾಗುತ್ತದೆ. ದೇಹವು ಬಾರಿ ಬಾರಿ ಸಂಕೇತ ನೀಡಿದಾಗ ನಾವು ಅದನ್ನು ನಿರ್ಲಕ್ಷಿಸಬಾರದು. ಈಗ ಬನ್ನಿ ತಿಳಿದುಕೊಳ್ಳೋಣ ಇಂದಿನ ಈ ವಿಡಿಯೋದ ಅತ್ಯಂತ ಮುಖ್ಯ ಮತ್ತು ಹೀರೋ ವಿಭಾಗದ ಬಗ್ಗೆ. ಅಂತಹ 3 ವಿಶೇಷವಾದ ಆಹಾರಗಳು ಪ್ರತಿಯೊಬ್ಬರ ಕಾಲುಗಳಲ್ಲಿ ಬರುವ ಕ್ರ್ಯಾಂಪ್ಸ್ ಅನ್ನು ಕಡಿಮೆ ಮಾಡುವುದಲ್ಲದೆ ಅವರ ಕಾಲುಗಳನ್ನು ಮತ್ತೆ ಶಕ್ತಿಶಾಲಿಯಾಗಿ ಮಾಡುತ್ತವೆ. ಅವುಗಳಲ್ಲಿ ಮೊದಲನೆಯದು ಬಾಳೆಹಣ್ಣು ಮತ್ತು ನೆನೆಸಿದ ಮುನಕ್ಕ. ಬಾಳೆಹಣ್ಣು ಪೊಟ್ಯಾಸಿಯಂನಿಂದ ತುಂಬಿದ ಫಲವಾಗಿದೆ ಮತ್ತು ಈ ಖನಿಜ ಸ್ನಾಯುಗಳ ಹಿಡಿತವನ್ನು ಕಡಿಮೆ ಮಾಡುವಲ್ಲಿ ಬಹಳ ಸಹಾಯಕವಾಗಿದೆ. ಮತ್ತು ಮುನಕ್ಕ ಅಂದರೆ ಒಣದ್ರಾಕ್ಷಿ. ಅದರಲ್ಲಿ ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣವು ಸಮೃದ್ಧವಾಗಿದೆ. ಈ 2 ತತ್ವಗಳು ಸ್ನಾಯುಗಳನ್ನು ವಿಶ್ರಾಂತಿ ನೀಡುವಲ್ಲಿ ಮತ್ತು ರಕ್ತ ಸಂಚಾರವನ್ನು ಉತ್ತಮಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇದನ್ನು ಹೇಗೆ ಸೇವಿಸುವುದು? ಪ್ರತಿದಿನ ಬೆಳಗ್ಗೆ ಎದ್ದ ನಂತರ 1 ಬಾಳೆಹಣ್ಣು ಮತ್ತು 4 ರಿಂದ 5 ಮುನಕ್ಕ ಬೀಜಗಳನ್ನು ತೆಗೆದು ತಿನ್ನಿ. ಈ ಯೋಜನೆ ಡಯಾಬಿಟಿಕ್ ರೋಗಿಗಳಿಗೆ ಸಾಮಾನ್ಯವಾಗಿ ಸುರಕ್ಷಿತವಾಗಿದೆ. ಆದರೂ ನಿಮಗೆ ಸಕ್ಕರೆ ಸಮಸ್ಯೆ ಇದ್ದರೆ ಈ ಉಪಾಯವನ್ನು ಅಳವಡಿಸಿಕೊಳ್ಳುವ ಮುನ್ನ ನಿಮ್ಮ ವೈದ್ಯರಿಂದ ಸಲಹೆ ಪಡೆಯಿರಿ. ಏಕೆಂದರೆ ಕೆಲವು ವ್ಯಕ್ತಿಗಳಲ್ಲಿ ಮುನಕ್ಕ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು. 2ನೇ ಅತ್ಯಂತ ಶಕ್ತಿಶಾಲಿ ಆಹಾರ ತಿಲ್ ಕಾಣುವುದಕ್ಕೆ ಸಣ್ಣದೇ ಸರಿ, ಆದರೆ ಶಕ್ತಿಶಾಲಿ. ಇದು ಯಾವುದೇ ಔಷಧಕ್ಕಿಂತ ಕಡಿಮೆ ಅಲ್ಲ. ಇದರಲ್ಲಿ ಸ್ವಾಭಾವಿಕವಾಗಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಎರಡೂ ಇದ್ದು ಸ್ನಾಯುಗಳಿಗೆ ಶಕ್ತಿ ನೀಡುವಲ್ಲಿ ಮತ್ತು ಕ್ರ್ಯಾಂಪ್ಸ್ನಿಂದ ಆರಾಮ ನೀಡುವಲ್ಲಿ ಉಪಯುಕ್ತವಾಗಿದೆ. ನೀವು ಇದನ್ನು ಕೆಲವು ರೀತಿಯಲ್ಲಿ ಬಳಸಬಹುದು. 1 ರಿಂದ 2 ಚಮಚ ತಿಲವನ್ನು ಸ್ವಲ್ಪ ಫ್ರೈ ಮಾಡಿ ಹಾಲಿನಲ್ಲಿ ಹಾಕಿ ಇದರ ಚಟ್ನಿ ಮಾಡಿ ಅಥವಾ ರೊಟ್ಟಿಯ ಹಿಟ್ಟಿನಲ್ಲಿ ಬೆರೆಸಿ ತಿನ್ನಿ. ಆಯುರ್ವೇದದ ಪ್ರಕಾರ ತಿಲ ವಾತ ದೋಷವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಕೀಲುಗಳು ಮತ್ತು ಸ್ನಾಯುಗಳನ್ನು ಬಲಿಷ್ಠಗೊಳಿಸುತ್ತದೆ. ಇದರ ತಾಸೀರ ಬಿಸಿಯಾಗಿದೆ. ಆದ್ದರಿಂದ ಇದನ್ನು ವಿಶೇಷವಾಗಿ ಚಳಿಗಾಲದಲ್ಲಿ ತೆಗೆದುಕೊಳ್ಳುವುದು ಹೆಚ್ಚು ಲಾಭದಾಯಕವಾಗಿದೆ. ಬೇಸಿಗೆಯಲ್ಲಿ ಇದರ ಸೇವನೆಯನ್ನು ಕಡಿಮೆ ಪ್ರಮಾಣದಲ್ಲಿ ಅಥವಾ ವೈದ್ಯರ ಸಲಹೆಯಿಂದ ತೆಗೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ 3ನೇ ಅದ್ಭುತ ಉಪಾಯದ ಬಗ್ಗೆ ತಿಳಿದುಕೊಳ್ಳೋಣ. ಅರಿಶಿನ ಹಾಲು. ಇದನ್ನು ಈಗ ಗೋಲ್ಡನ್ ಮಿಲ್ಕ್ ಎಂದು ಕರೆಯುತ್ತಾರೆ. ಇದು ಕೇವಲ ಒಂದು ಮನೆಯ ನುಸ್ಖಾ ಅಲ್ಲ, ಬದಲಿಗೆ ಸಂಪೂರ್ಣ ಔಷಧಿಯ ಪಾನೀಯವಾಗಿದೆ.
ಅರಿಶಿಣದಲ್ಲಿ ಸ್ವಾಭಾವಿಕವಾಗಿ ಆಂಟಿ ಇನ್ಫ್ಲಮೆಂಟರಿ ಗುಣಗಳಿವೆ. ಅವು ದೇಹದಲ್ಲಿ ಯಾವುದೇ ರೀತಿಯ ಊತ, ನೋವು ಅಥವಾ ಹಿಡಿತವನ್ನು ಕಡಿಮೆ ಮಾಡುತ್ತವೆ. ಇದನ್ನು ಬಿಸಿ ಹಾಲಿನಲ್ಲಿ ಬೆರೆಸಿ ಸ್ವಲ್ಪ ಕಪ್ಪು ಮೆಣಸಿನ ಪುಡಿ ಸೇರಿಸಿ ಕುಡಿದಾಗ ಇದು ದೇಹಕ್ಕೆ ಆರಾಮ ನೀಡುವುದಲ್ಲದೆ ಸ್ನಾಯುಗಳ ದುರಸ್ತಿ ಮತ್ತು ಬಲವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ರಾತ್ರಿ ಮಲಗುವ ಮುನ್ನ ನೀವು ಈ ಪಾನೀಯವನ್ನು ಕುಡಿದರೆ ಇದು ನಿಮ್ಮ ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ. ಮತ್ತು ನಾವೆಲ್ಲರೂ ತಿಳಿದಿರುವಂತೆ ಉತ್ತಮ ನಿದ್ರೆ ಸ್ನಾಯುಗಳನ್ನು ಆರೋಗ್ಯವಾಗಿ ಇರಿಸುವಲ್ಲಿ ಎಷ್ಟು ಮುಖ್ಯವಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಈ 3 ಆಹಾರಗಳನ್ನು ನಿಮ್ಮ ಅಥವಾ ನಿಮ್ಮ ಹಿರಿಯರ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳಿ. ವ್ಯತ್ಯಾಸವು ನಿಮಗೆ ಕೆಲವೇ ದಿನಗಳಲ್ಲಿ ಅನುಭವ ಆಗಲು ಪ್ರಾರಂಭವಾಗುತ್ತದೆ. ಮತ್ತು ಅತ್ಯಂತ ಮುಖ್ಯ ಮಾತು, ಮುಂದಿನ ಬಾರಿ ನಿಮ್ಮ ಅಥವಾ ನಿಮ್ಮ ಯಾವುದೇ ಸಂಬಂಧಿಯ ಕಾಲುಗಳಲ್ಲಿ ಹಠಾತ್ ಆಗಿ ಕ್ರ್ಯಾಂಪ್ ಬಂದರೆ ಅದನ್ನು ಕೇವಲ ನೋವು ಎಂದು ನಿರ್ಲಕ್ಷಿಸಬೇಡಿ. ಇದು ಒಂದು ಸಂಕೇತವಾಗಿದೆ. ದೇಹಕ್ಕೆ ಏನೋ ಬೇಕು. ಅದು ನೀರು ಬಯಸುತ್ತಿದೆ, ಪೋಷಣೆ ಬಯಸುತ್ತಿದೆ, ಹಲ್ಚಲ್ ಬಯಸುತ್ತಿದೆ. ಮೆಂತ್ಯ ಬೀಜ ಮತ್ತು ಬೆಲ್ಲ ಇವೆರಡು ಆಯುರ್ವೇದದಲ್ಲಿ ವಾತ ದೋಷವನ್ನು ಸಮತೋಲನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಮೆಂತ್ಯದಲ್ಲಿ ಆಂಟಿ ಇನ್ಫ್ಲಮೆಂಟರಿ ಮತ್ತು ನೋವು ನಿವಾರಕ ಗುಣಗಳು ಕಂಡುಬರುತ್ತವೆ. ಅವು ಕೀಲುಗಳು ಮತ್ತು ಸ್ನಾಯುಗಳ ನೋವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತವೆ. ಇದನ್ನು ಹೇಗೆ ಬಳಸುವುದು? ರಾತ್ರಿ 1 ಚಮಚ ಮೆಂತ್ಯ ಬೀಜವನ್ನು ನೀರಿನಲ್ಲಿ ನೆನೆಸಿ ಮತ್ತು ಬೆಳಗ್ಗೆ ಎದ್ದು ಅದನ್ನು ಅಗಿಯುತ್ತಾ ತಿನ್ನಿ. ಇದರ ಜೊತೆ ನೀವು ಬೆಲ್ಲದ ಸಣ್ಣ ತುಂಡನ್ನು ಸಹ ತಿನ್ನಬಹುದು. ಈ ಸಂಯೋಜನೆ ಕೇವಲ ಪಚನವನ್ನು ಸುಧಾರಿಸುವುದಲ್ಲದೆ ರಕ್ತದಲ್ಲಿ ಪೋಷಕ ತತ್ವಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ಸ್ನಾಯುಗಳಿಗೆ ಹೆಚ್ಚು ಪೋಷಣೆ ಸಿಗುತ್ತದೆ ಮತ್ತು ಹಿಡಿತದ ಸಮಸ್ಯೆ ಕಡಿಮೆಯಾಗುತ್ತದೆ. ಅಶ್ವಗಂಧ ಸೇವನೆ. ಅಶ್ವಗಂಧವನ್ನು ಆಯುರ್ವೇದದಲ್ಲಿ ರಾಸಾಯನ ಎಂದು ಪರಿಗಣಿಸಲಾಗಿದೆ. ಅಂದರೆ ದೇಹವನ್ನು ಆಳವಾಗಿ ಪುಷ್ಟಗೊಳಿಸುವ ತತ್ವವು ಸಮತೋಲನ ತರುತ್ತದೆ ಮತ್ತು ವಯಸ್ಸಿನ ಆಯಾಸವನ್ನು ದೂರಗೊಳಿಸುತ್ತದೆ. ಹಿರಿಯರಿಗೆ ಅಶ್ವಗಂಧವು ಒಂದು ವರದಾನವಾಗಿದೆ. ಇದು ದೇಹದಲ್ಲಿ ಕಾರ್ಟಿಸೋಲ್ ಅಂದರೆ ಒತ್ತಡ ಹಾರ್ಮೋನ್ ಅನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಸ್ನಾಯುಗಳ ಚೇತರಿಕೆ ವೇಗವಾಗುತ್ತದೆ ಮತ್ತು ದೌರ್ಬಲ್ಯವು ನಿಧಾನವಾಗಿ ಕಡಿಮೆ ಆಗಲು ಪ್ರಾರಂಭವಾಗುತ್ತದೆ. ನೀವು ಅಶ್ವಗಂಧ ಚೂರ್ಣವನ್ನು ಬಿಸಿ ಹಾಲಿನಲ್ಲಿ ಬೆರೆಸಿ ರಾತ್ರಿ ಮಲಗುವ ಮುನ್ನ ತೆಗೆದುಕೊಳ್ಳಿ. ಇದರ ನಿಯಮಿತ ಸೇವನೆ ಕ್ರ್ಯಾಂಪ್ಸ್ ಅನ್ನು ಕಡಿಮೆ ಮಾಡುವುದಲ್ಲದೆ ನಿದ್ರೆಯ ಗುಣಮಟ್ಟ, ಮೂಳೆಗಳ ಶಕ್ತಿ ಮತ್ತು ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.